ದೇವ್ರ ಬಗ್ಗೆ ನಾವು ಯಾವಾಗಲೂ ನೋಡ್ತಾನೆ ಇರ್ತೀವಿ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾನೆ ಇರ್ತೀವಿ. ಅದರ ಜೊತೆಗೆ ಇನ್ನೊಂದು ನಮಗೆ ಕಾಡುವಂಥ ಪ್ರಶ್ನೆ ಅಂದರೆ ಸಾವು. ಆದರೆ ಸಾವು ಯಾರಿಗೆ ಭಯಾನಕ ಅಂದರೆ ಬಾಧಕ ಭವಿಗಳಿಗೆ. ಈ ಹ್ಯೂಮನ್ ಬಾಡಿಗಿಂತ ಬೆಟರ್ ಆಪ್ಷನ್ಸು ಟ್ರಿಲಿಯನ್ಸ್ ಇದೆ. ಇದು ಹೊಸದು ಜನರಿಗೆ. ಡೆತ್ ಅಂದರೆ ಎಂಡ್ ಅಂದ್ಕೋತೀವಿ. ಯಾವುದ್ರ ಎಂಡ್ ಅದು? ಬರೀ ಬಾಡಿ ಎಂಡ, ಮನಸ್ಸಿನ ಎಂಡ, ಆತ್ಮದ ಎಂಡ? ಶರೀರ ಬದುಕಿದ್ದಾಗಲೇ ನಾವು ಬೇರೆ ಬೇರೆ ಲೋಕಗಳಿಗೆ ಹೋಗಿ ಬರ್ಬೋದು. ಬದುಕಿದ್ದಾಗಲೇ ಇನ್ನೊಂದು ದೇಹಕ್ಕೆ ಹೋಗೋ ಸಾಧ್ಯತೆ ಇದ್ದರೆ, ಬದುಕಿದ್ದಾಗಲೇ ಇನ್ನೊಂದು ಲೋಕಕ್ಕೆ ಹೋಗೋ ಸಾಧ್ಯತೆಯೂ ಇದೆ. ಒಂದು ಪುಸ್ತಕ ನಮ್ಮ ವೀಕ್ಷಕರಿಗೆ ಸಜೆಸ್ಟ್ ಮಾಡೋದಾದರೆ ಯಾವುದು? ಲೈಫ್ ಆಫ್ಟರ್ ಲೈಫು, ಲೈಫ್ ಆಫ್ಟರ್ ಡೆತ್, ಲೈಫ್ ಬಿಟ್ವೀನ್ ಲೈಫು. ಜಾತಕದಲ್ಲಿ ಸಾವು ಇದೆ ಅಂತ ನಿರ್ಧಾರ ಮಾಡೋದಿದೆಯಲ್ಲ, ಅಂದರೆ ಅವನಿಗೆ ಹೇಳೋದಿದೆಯಲ್ಲ, ಅದು ಕೂಡ ತಪ್ಪೇ ಅಲ್ವಾ? ಅದು ತಪ್ಪೇ. ಆದರೆ ಜಾತಕ ಹೇಳೋರು ಕೆಲವು ಸಾರಿ ಅದನ್ನು ಮಾಡ್ತಾರೆ. ಆಕ್ಸಿಡೆಂಟಲ್ಲಿ ಸಾಯ್ತಾರೆ. ಮೊನ್ನೆ ಫ್ಲೈಟಲ್ಲಿ ಎಷ್ಟು ಜನ ತೀರ್ಕೊಂಡ್ರು? ಸತ್ರಲ್ಲ. ಇವರು ಯಾಕೆ ಇವ್ರಿಗೆ ಈ ಥರ ಸಾವು ಬಂತು? ಮಾನುಷ, ಪ್ರಾಕೃತಿಕ, ದೈವ ಅಂತ ಮೂರಿದೆ. ಇದು ಯಾವನಿಗೆ ಅರ್ಥ ಆಗುತ್ತೋ ಈ ಲೀಲೆಯೆಲ್ಲ ಅರ್ಥ ಆಗ್ತದೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಸಮೂಹಿನಿ ತಜ್ಞರು ಮತ್ತು ಪುನರ್ಜನ್ಮ ತಜ್ಞರು ಮತ್ತು ಆಧ್ಯಾತ್ಮಿಕ ಚಿಂತಕರು ಆಗಿರುವಂಥ ಡಾಕ್ಟರ್ ರಾಮಚಂದ್ರ ಗುರೂಜಿಯವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ತೆ ಗೌರೀಶ್ ಅವರೇ. ನಮಸ್ತೆ. ನಮ್ಮ ಬಹುಶಃ ನಮಗೆ ಕಾಡುವಂಥ, ಅಂದರೆ ನಮ್ಮ ಇಡೀ ಜನಮಾನಸಕ್ಕೆ ಕಾಡುವಂಥ ಕೆಲವು ಪ್ರಶ್ನೆಗಳಿದೆ. ಅದರಲ್ಲಿ ಒಂದು ದೇವ್ರ ಬಗ್ಗೆ ನಾವು ಯಾವಾಗಲೂ ನೋಡ್ತಾನೆ ಇರ್ತೀವಿ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾನೆ ಇರ್ತೀವಿ. ಅದರ ಜೊತೆಗೆ ಇನ್ನೊಂದು ನಮಗೆ ಕಾಡುವಂಥ ಪ್ರಶ್ನೆ ಅಂದರೆ ಸಾವು. ಓಕೆ, ಡೆತ್ ಅನ್ನೋದ್ರ ಬಗ್ಗೆ ನಮಗೆ ಒಂದು ಭಯ, ಜೊತೆಗೆ ಅನ್ಸರ್ಟನಿಟಿ, ಯಾವಾಗ ಆಗುತ್ತೆ ಅನ್ನೋದು, ಹೇಗಾಗುತ್ತೆ ಅನ್ನೋದು, ಯಾಕಾಗುತ್ತೆ ಅನ್ನೋದು ಈ ಪ್ರಶ್ನೆಗಳು ಒಂದು ಕಡೆ ಕಾಡಿದರೆ, ಇನ್ನೊಂದು ಪ್ರಶ್ನೆ ಕಾಡುವಂಥದ್ದು ಏನಂದರೆ ಏನಾಗುತ್ತೆ ಆಮೇಲೆ. ಡೆತ್ ಅಂದರೆ ಎಂಡ್ ಅಂದ್ಕೋತೀವಿ. ಯಾವುದ್ರ ಎಂಡ್ ಅದು? ಬರೀ ಬಾಡಿ ಎಂಡ, ಮನಸ್ಸಿನ ಎಂಡ, ಆತ್ಮದ ಎಂಡ, ಅಥವಾ ಆತ್ಮ ಪರಲೋಕಕ್ಕೆ ಪರಮಾತ್ಮ ಜೊತೆ ಲೀನ ಆಗುತ್ತೆ ಅಂತ ಅನ್ಕೋತೀವಿ. ಈ ಥರದ್ದೆಲ್ಲ ನಮಗೆ ಒಂದಷ್ಟು ವಿಚಾರಗಳನ್ನ ಒಂದು ಹಂತಕ್ಕೆ ತಿಳ್ಕೊಂಡಿದ್ದೀವಿ. ಆದರೂ ಕೂಡ ಸಾವಿನ ಬಗ್ಗೆ ನಮ್ಗೆ ಇನ್ನೂ ಕೂಡ ಪ್ರಶ್ನೆಗಳು ಹಾಗೆ ಉಳ್ಕೊಂಡಿದೆ, ಯಾಕಂದರೆ ನಾವು ಯಾರೂ ಸತ್ತಿಲ್ಲ ಅಲ್ವಾ? ಸೊ ಹೀಗಾಗಿ ಸಾಯದೇ ಇರೋರು ಸಾವಿನ ಬಗ್ಗೆ ಹೇಗೆ ಅಥೆಂಟಿಕಾಗಿ ಮಾತಾಡೋಕ್ಕೆ ಸಾಧ್ಯ ಅನ್ನೊಂದು ಪ್ರಶ್ನೆ ಜೊತೆನೇ ಅದನ್ನು ಇಟ್ಕೊಂಡೇ ನಿಮಗೆ ಕೇಳ್ತಾ ಇದ್ದೀನಿ. ಏನು ಸಾವು ಅಂದರೆ? ಬದುಕಿರೋರಿಗೆ ಕೇಳ್ತಾ ಇದ್ದೀನಿ. ಹೌದು, ಸ್ವಲ್ಪ ಪೊಯಿಟಿಕ್ಕಾಗಿ ಹೇಳಬೇಕಾದ್ರೆ ಸಾವು ಅನ್ನುವುದು ಸಾಧಕರಿಗೆ ಸಂಭ್ರಮ, ಓಕೆ, ಅಥವಾ ಸಹಸ್ರ ಮಿಲನಕ್ಕೆ ಸಮವಾದ್ದು. ಒಂದು ಹೆಣ್ಣು ಗಂಡಿನ ಮಿಲನವೇ ಅಷ್ಟು ಅದ್ಭುತ ಅಂತ ಹೇಳ್ತಾರೆ. ಅಂಥದ್ದು ಸಹಸ್ರ ಮಿಲನಕ್ಕೆ ಸಮ ಅಂತ ಯೋಗಿಗಳು ಹೇಳ್ತಾರೆ. ಆದರೆ ಸಾವು ಯಾರಿಗೆ ಭಯಾನಕ ಅಂದರೆ ಬಾಧಕ ಭವಿಗಳಿಗೆ. ಯಾರಿಗೆ ಸಾವಿನ ಬಗ್ಗೆ, ಸಾವು ಅಂದರೆ ಏನು, ಹುಟ್ಟು ಅಂದರೆ ಏನು, ಸಾವಿನಾಚೆ ಏನು ಅನ್ನುವುದು ಸ್ಪಷ್ಟತೆ ಇಲ್ವೋ ಅವರಿಗೆ ಸಾವಿನ ಬಗ್ಗೆ ಭಯ ಇರ್ತದೆ ಅಂತ. ಓಕೆ ಓಕೆ. ಕೆಲವರು ಸತ್ತ ಮೇಲೆ ಚಿರಸ್ಥಾಯಿ ಆಗ್ತಾರೆ, ಬದುಕಿರ್ತಾರೆ. ವಿವೇಕಾನಂದರು, ಎಷ್ಟೋ ಯೋಗಿಗಳು, ಸಂತರು, ಕೆಲವರು ಬದುಕಿದ್ದಾಗ ಸತ್ತಂಗಿರ್ತಾರೆ. ಹಾಗಾಗಿ ಸಾವು ಅನ್ನೋದು ಇನ್ನೊಂದರ ಪ್ರಾರಂಭ, ಎ ಬೆಟರ್ ಓಪನಿಂಗ್ ಅಂತ ಹೇಳ್ತೀವಿ ನಾವು. ಸೊ ಎವ್ರಿ ಡೆತ್ ಇಸ್ ಎ ಪ್ರಮೋಷನ್ ಫ್ರಮ್ ಲೋವರ್ ಟು ಹೈಯರ್. ಓಕೆ. ಅದು ಹೆಂಗೆ ಹೇಳ್ಬೋದು ಅಂದರೆ, ಅಮೀಬಾದಿಂದ ಇಲ್ಲಿವರೆಗೂ ನಮ್ಮದು ಪಯಣ ಆಗಿದೆ. ಇಲ್ಲಿಗೆ ಬಂದಿದೆ ಅಂದರೆ ಇದರ ಹಿಂದಿಂದು ಬಿಟ್ಟರ್ ಆಗಿತ್ತು, ಇದು ಬೆಟರ್ ಆಗಿದೆ. ಇದ್ರ ಮುಂದಿದ್ದು ಬೆಟರ್ ಇರ್ತದೆ. ಓಕೆ. ಸೊ ಈ ಹ್ಯೂಮನ್ ಬಾಡಿಗಿಂತ ಬೆಟರ್ ಆಪ್ಷನ್ಸು ಟ್ರಿಲಿಯನ್ಸ್ ಇದೆ. ಇದು ಹೊಸದು ಜನರಿಗೆ. ಹೌದಾ? ಎಷ್ಟು? ಟ್ರಿಲಿಯನ್ ಬೆಟರ್ ಆಪ್ಷನ್ಸ್ ಇದೆ. ಓಕೆ. ಹ್ಯೂಮನ್ ಬಾಡಿಗಿಂತ. ಹೌದಾ? ಹಾಂ. ಉದಾಹರಣೆಗೆ ಈ ಯೂನಿವರ್ಸನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲಿ ಬರ್ತಕ್ಕಂಥ ಟ್ರಿಲಿಯನ್ಸ್ ಆ್ಯಂಡ್ ಅನ್ಕೌಂಟಬಲ್ ಯೂನಿವರ್ಸಸ್ ಇದೆ. ನಾನು ಅನ್ಕೌಂಟಬಲ್ ಯೂನಿವರ್ಸಸ್ ಇದೆ. ಓಕೆ. ಯೂನಿವರ್ಸ್ ಇದ್ದರೆ ಅಲ್ಲಿ ಸ್ಟಾರ್ಸ್ ಇರ್ತದೆ, ಗ್ಯಾಲಾಕ್ಸಿಗಳು, ಅದಕ್ಕೊಂದು ಗ್ರಹ ಮಂಡಲ ಇರ್ತದೆ. ಯಾವುದೋ ಒಂದು ಅಪರೂಪ ಗ್ರಹದ ಮೇಲೆ ಜೀವರಾಶಿಗಳಿದ್ದೇ ಇದೆ. ಹೌದಾ? ಹೌದು. ಆ ಸಾಧ್ಯತೆಗಳಿದೆ. ಹೌದು. ಅಲ್ಲಿ ಯಾವಾಗಲೂ ಕೂಡ ಇನ್ನೂ ಬೆಟರ್ ಲೈಫ್ಸ್ ಇದೆ. ನಾವು ಹ್ಯೂಮನ್ ಬಾಡಿಯಲ್ಲಿ ಏನು ಅನುಭವಿಸ್ತಾ ಇದ್ವಿ, ಸಾವೇ ಇಲ್ಲದ ಶರೀರಗಳು ಇರ್ತಕ್ಕಂಥ ಲೋಕಗಳು ಇರ್ತವೆ, 1000 ವರ್ಷ ಬದುಕ್ತಕ್ಕಂಥ ಬಾಡೀಸ್ ಇರ್ತವೆ.
ನಾವು ಇನ್ನೂ ಅಲ್ಲಿ ಹೋಗೇ ಇಲ್ಲ, ಪ್ರಮೋಟ್ ಆಗೇ ಇಲ್ಲ ಅಂತ ಆಯಿತು. ಎವಲ್ಯೂಷನಲ್ಲಿ ವಿ ಅಟ್ರ್ಯಾಕ್ಟ್, ವಿ ಎಕ್ಸೆಸ್ ಸಚ್ ಲೈಫ್ಸ್ ಆಲ್ಸೋ. ದಿಟ್ಸ್ ಅ ನ್ಯೂ ಸೈನ್ಸ್. ಜನಸಾಮಾನ್ಯರಿಗೆ ಊಹೆಗೂ ಬಾರದೇ ಇರ್ತಕ್ಕಂಥ ವಿಷಯನ ಹೇಳ್ತಾ ಇದ್ದೀನಿ. ಹೌದು. ಯಾಕೆಂದರೆ ಪಾಸಿಬಿಲಿಟೀಸ್ ಯಾವಾಗಲೂ ಸೈನ್ಸು ಇದೇ ಎಂಡ್ ಅಂತ ಹೇಳೋದಿಲ್ಲ, ಪಾಸಿಬಿಲಿಟೀಸ್ ಹೇಳ್ತದೆ. ಹಾಗಾಗಿ ಇದೇ ಕೊನೆಯದಲ್ಲ, ಇದರ ಮುಂದುವರೆದ ಭಾಗಗಳಿದೆ. ಓಕೆ. ಬಾಹುಬಲಿ ಪಾರ್ಟ್ 1, ಪಾರ್ಟ್ 2 ಅಷ್ಟೇ ಎಂಡಲ್ಲ. ಓಕೆ. ಅವನಿಗೆ ಕಲ್ಪನೆ ಇದ್ದರೆ ಪಾರ್ಟ್ 1000ವರೆಗೂ ಮಾಡ್ಬೋದು. ಹೌದಲ್ವೇ? ಓಕೆ. ಹಾಗೆ ಯಾರ ಕಲ್ಪನೆಯಿಂದ ಆಗ್ತಾ ಇದೆಯಲ್ಲ ಹಾಗಾದ್ರೆ? ಅವಂತೆ. ಅಂದರೆ ಅವನ ಸಾಧನೆಗೆ ಅನುಸಾರವಾಗಿ ಅವನು ಬೆಟರ್ ಲೈಫ್ಸನ್ನು ಆಯ್ಕೆ ಮಾಡ್ಕೊಳ್ತಾನೆ. ಇದು ಯಾವ ಮನುಷ್ಯ ಅಲ್ಲಿ ಕುತ್ಕೊಂಡು ಮಾಡೋಂಥದ್ದಲ್ಲ, 4 ತಲೆ ಇಟ್ಕೊಂಡು ಬ್ರಹ್ಮ ಅಂತ ಅನಿಸ್ಕೊಂಡು ಅವನು ಮಾಡ್ತಕ್ಕಂಥದ್ದು ಏನಿಲ್ಲ. ಎಲ್ಲ ಬಿಲ್ಟಿನ್ನೇ ಇರ್ತದೆ. ಪ್ರತಿ ಸೋಲಲ್ಲಿ ಆ ಪ್ರಜ್ಞೆ ಅಡಗಿರ್ತದೆ. ನನಗೆ ಯಾವ ಜನ್ಮಕ್ಕೆ ಹೋಗಬೇಕು ಅಂತಕ್ಕಂಥ ಪ್ರಜ್ಞೆ ಅದರಲ್ಲಿ ಅಡಗಿರ್ತದೆ. ಆ ಪ್ರಜ್ಞೆ ಅವನಿಗೆ ಅರಿವಾಗಬೇಕಾದ್ರೆ ಸ್ಯಾಟಿಲೈಟ್ ಥಿಯರಿ ಅಂತ ಹೇಳ್ತೀವಿ ನಾವು. ಭೂಹ ಸುವಹ ಅಲ್ಲಿಗೆ ಹೋಗ್ಬೇಕದು. ಅಲ್ಲಿಗೆ ಹೋದಾಗ ನನಗೆ ಯಾವ ಜನ್ಮ ಸೂಕ್ತವಾದ ಮುಂದೆ ಈ ಕರ್ಮಗಳನ್ನೆಲ್ಲ ಡಿಸ್ಚಾರ್ಜ್ ಮಾಡೋದಕ್ಕೆ ಒಳ್ಳೆಯ ಏನು ಜನ್ಮಗಳನ್ನು ಪಡೆಯೋದಕ್ಕೆ ಇನ್ಯಾವುದಿದೆ, ಅಥವಾ ಮುಕ್ತಿ ಹೊಂದೋ ಮಾರ್ಗಗಳನ್ನು ಹುಡುಕ್ತಾನೆ ಅವನು. ಅದಕ್ಕೆ ಊರ್ಧ್ವ ಲೋಕಗಳು ಅಂತ ನಮ್ಮ ಹಿಂದಿನವರು ಹೇಳಿದ್ರು. ಇಡೀ ಬ್ರಹ್ಮಾಂಡವನ್ನು, ಗ್ರೇಟ್ ಯೂನಿವರ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ತಮ್ಮ ಅನುಕೂಲಕ್ಕಾಗಿ 14 ಡಿವಿಷನ್ಸ್ ಮಾಡ್ಕೊಂಡ್ರು ಇವರು. 14 ಡಿವಿಷನ್ಸ್ ಮಾಡ್ಕೊಂಡ್ರು. ಲೋಕ ಅಂದರು ಭೂಲೋಕ, ಭೂವರ್ಲೋಕ, ಸುವರ್ಲೋಕ, ಜನರಲೋಕ, ಮಹರ್ಲೋಕ, ತಪೋಲೋಕ, ಸತ್ಯಲೋಕ, ಆತಳ, ವಿತಳ, ಸುತಳ, ತಲಾತಳ, ರಸಾತಳ, ಮಹಾತಳ, ಪಾತಾಳ. ಅಂದರೆ ಪ್ರತಿಯೊಂದು ಲೋಕಗಳು ಅದರದೇ ಆದಂಥ ವೈಬ್ರೇಷನ್ನಿಂದ ಕೂಡಿರ್ತವೆ. ಓಕೆ. ಆ ವೈಬ್ರೇಷನ್ಗೆ ಅನುಸಾರವಾಗಿರ್ತದೆ ಅಲ್ಲಿನ ಜೀವನ. ಅರ್ತ್ ವೈಬ್ರೇಷನ್ ಬೇರೆ, ವೀನಸ್ ವೈಬ್ರೇಷನ್ ಬೇರೆ, ಎರಡು ಒಂದೇ ಅಂತ ಹೇಳೋಕ್ಕಾಗತ್ತಾ? ಹಾಗೆ ಯಾವ್ಯಾವ ಲೋಕಗಳಿದೆಯೋ ಅಗಣಿತ ಲೋಕಗಳಿದೆ, ಅಲ್ಲಿಗೆ ಹೋಗೋ ಅವಕಾಶಗಳಿದೆ ಸಾವಿನ ಮೂಲಕ. ಹಾಂ, ಅಂದರೆ ನಿನ್ನ ಸಾವು ನಿನ್ನ ಸಾಧನೆಯ ಅನುಸಾರವಾಗಿ ಇದ್ದರೆ ನೀನು ಖಂಡಿತ ಉನ್ನತವಾದ ಕಡೆನೇ ಹೋಗ್ತೀಯ. ನಿನ್ನ ಸಾವು ನಿನ್ನ ನೀನು ಬದುಕು ಔನ್ನತ್ಯವನ್ನು ಕಂಡುಕೊಂಡಿದ್ರೆ ಇನ್ನೂ ಉನ್ನತವಾದ ಕಡೆ ಹೋಗ್ತೀನಿ. ಓಕೆ. ಪ್ರಮೋಷನ್ ಅಂತ ಹೇಳ್ತೀವಿ ಅದಕ್ಕೆ, ಅಥವಾ ಡಿಮೋಷನ್ ಅಂತ ಹೇಳ್ತೀವಿ. ಅಂದರೆ ಎಲ್ರಿಗೂ ಪ್ರಮೋಷನ್ ಆಗಬೇಕಾಗಿಲ್ಲ. ಇಲ್ಲ, ಮೊನ್ನೆ DYSP ಉತ್ತರ ಪ್ರದೇಶದಲ್ಲಿ ಅವನೇನೋ ಒಂದು ಹೆಣ್ಣಿನ ಜೊತೆ ದುರ್ವ್ಯವಹಾರ ಮಾಡ್ದ ಅಂತೇಳಿ ಅವನಿಗೆ ಕಾನ್ಸ್ಟೇಬಲ್ ಇದಕ್ಕೆ ಡಿಮೋಟ್ ಮಾಡಿದ್ರು. ಡಿಮೋಷನ್ ಈಸ್ ಪಾಸಿಬಲ್ ಅಲ್ವಾ? ನಿನ್ನ ಕರ್ಮಾನುಸಾರ. ಪ್ರಮೋಷನ್ ಈಸ್ ಪಾಸಿಬಲ್ ಅಲ್ವಾ? ಒಬ್ಬ SI ಆಗಿ ಪ್ರಾರಂಭ ಆದವನು ಒಡಿಷನಲ್ SP ಆಗಿದ್ದಾನೆ ಇವತ್ತು. ಒಡಿಷನಲ್ SP ಅರ್ಥ ಆಗ್ತಾ ಇದೆಯಾ? ಅಂದರೆ ಪ್ರಮೋಷನ್ ಈಸ್ ಪಾಸಿಬಲ್. ಪ್ರಗತಿ ಅನ್ನೋದಿದೆ, ಅಂದರೆ ಇನ್ಕ್ರಿಮೆಂಟ್ ಇದೆ. ನಿನ್ನ ಸಾಧನೆ ಅನುಸಾರವಾಗಿ ಇನ್ಕ್ರಿಮೆಂಟ್ ಸಿಗುತ್ತೆ, ಅಥವಾ ನೀನೇನು ಸಾಧಿಸಲಿಲ್ಲ ಅಂದರೆ ನಿನಗೆ ಡಿಮೋಷನು ಸಿಗುತ್ತೆ ಅನ್ನೋದು ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ ಇದ್ದಾಗ ಇನ್ನು ಜನ್ಮಾಂತರದ ವ್ಯವಸ್ಥೆಯಲ್ಲಿ ಯಾಕಿರೋದಿಲ್ಲ? ಓಕೆ. ರೂಮಿ ಹೇಳ್ತಾನೆ ಅದ್ರ ಬಗ್ಗೆ. ಏನು ಹೇಳ್ತಾರೆ? ಅದು ಎವಲ್ಯೂಷನ್ ಬಗ್ಗೆ. ಕಲ್ಲಾಗಿದ್ದೆ, ಕಲ್ಲಿನ ಪ್ರಜ್ಞೆ ಇದ್ದೆ, ಕಲ್ಲಲ್ಲಿದ್ದೆ ನನ್ನ ಪ್ರಜ್ಞೆ. ಆಮೇಲೆ ಕಲ್ಲಿನ ಮೇಲೆ ಪಾಚಿ ಆದೆ, ಪಾಚಿಯಿಂದ ಅದರ ಮೇಲೆ ಒಂದು ಸಣ್ಣ ಹೂವು ಆದೆ, ಹೂವಿಂದ ಬಳ್ಳಿ ಆದೆ, ಬಳ್ಳಿಯಿಂದ ಮರ ಆದೆ. ಹಿಂಗೆ ಎವಲ್ಯೂಷನ್ ಹೆಂಗೆ ಹೇಳ್ತಾನೆ ಅವನು. ಓಕೆ. ಕಾನ್ಷಿಯಸ್ನೆಸ್ ಎವಲ್ಯೂಷನ್ ಥಿಯರಿ ಅಂತಾರೆ ಅದಕ್ಕೆ. ನಾನು ಮುಂದಿನ ಪ್ರಶ್ನೆಗಳು ಹೋಗೋಕ್ಕಿಂತ ಮುಂಚೆ ಅಂದರೆ ಸಾವಿನ ಬಗ್ಗೆ ಇನ್ನೊಂದು ಪ್ರಶ್ನೆ ಇದೆ ನನಗೆ. ಅಂದರೆ ಇದು ಪೂರ್ವ ನಿಶ್ಚಯನ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈಗ ನೀವು ಏನು ಹೇಳಿದ್ರಲ್ಲ, ಇದನ್ನು ಯಾರೂ ನೋಡಿದವರಿಲ್ಲ. ಇದನ್ನು ಒಬ್ಬ ಮನುಷ್ಯನಿಗೆ ಇದು ಅರ್ಥ ಆಗಬೇಕು ಅಂದರೆ, ಈಗ ಫಿಸಿಕಲ್ ಬಾಡಿಯಲ್ಲಿರುವಂಥ ನಾನು ನೀವು ಅಂತ ಹೇಳಲ್ಲ. ಸೊ ಹೇಗೆ ಇದು ಅರ್ಥ ಆಗಕ್ಕೆ ಸಾಧ್ಯ? ಆಸ್ಟ್ರಲ್ ಟ್ರಾವೆಲ್ ಮಾಡಬೇಕು. ಓಕೆ. ಶರೀರ ಬದುಕಿದ್ದಾಗಲೇ ನಾವು ಬೇರೆ ಬೇರೆ ಲೋಕಗಳಿಗೆ ಹೋಗಿ ಬರ್ಬೋದು ಅನ್ನೋದು ಹಿಂದಿನವರು ಸಾಧಿಸಿದರು. ಅದು ಯೋಗ ಸಾಧನೆ ಮೂಲಕ ಸಾಧ್ಯ ಇದೆ. ಟೈಮ್ ಟ್ರಾವೆಲಿಂಗ್ ಈಸ್ ಪಾಸಿಬಲ್. ಇದು ಕೂಡ ಆಸ್ಟ್ರಲ್ ಟ್ರಾವೆಲ್, ಆಸ್ಟ್ರಲ್ ಜರ್ನಿ ಈಸ್ ಆಲ್ಸೋ ಪಾಸಿಬಲ್. ಓಕೆ. ಅಂದರೆ ನಾನು ಹೋಗೇ ಇಲ್ಲ ಆ ಲೋಕ ಹೆಂಗೆ ಹೇಳೋದು ಅಂತಂದರೆ, ನೀನು ಸತ್ತ ಮೇಲೆ ಹೋಗಬೇಕು ಅಂತಿಲ್ಲ, ಬದುಕಿದ್ದಾಗಲೇ ಹೋಗಿ ಬರ್ಬೋದು ಅಂತ ಆ ಟೆಕ್ನಾಲಜಿ ಇದೆ. ಓಕೆ. ಹೌದಾ? ಪರಕಾಯ ಪ್ರವೇಶ ಇದೆ ಅಂತ ಪ್ರೂವ್ ಮಾಡಿದವರು ಶಂಕರಾಚಾರ್ಯ. ಓಕೆ. ಯು ಕ್ಯಾನ್ ಎಂಟರ್ ಇನ್ ಟು ಸಂಬಡೀಸ್ ಬಾಡಿ ಟು ಹ್ಯಾವ್ ಸರ್ಟನ್ ಎಕ್ಸ್ಪೀರಿಯನ್ಸಸ್ ಅನ್ನೋದು ಪಾಸಿಬಲ್ ಆದರೆ, ಸೊ ಬದುಕಿದ್ದಾಗಲೇ ಅದೂ ನೀವು ಸತ್ತ ಮೇಲೆ ಹೋಗಿದ್ದಲ್ಲ, ಇದು ಬದುಕಿದ್ದಾಗಲೇ ಇನ್ನೊಂದು ದೇಹಕ್ಕೆ ಹೋಗೋ ಸಾಧ್ಯತೆ ಇದ್ದರೆ, ಬದುಕಿದ್ದಾಗಲೇ ಇನ್ನೊಂದು ಲೋಕಕ್ಕೆ ಹೋಗೋ ಸಾಧ್ಯತೆಯೂ ಇದೆ. ಹಾಗೆ ಹೋಗಿ ಬಂದವರು ಬರೆದಂಥ ಸಿದ್ಧಾಂತ ಇದು. ನೀನು ಹೋಗಲಿಲ್ಲ ಅಂತಂದರೆ ಅದರ ಅರ್ಥ ಇಲ್ಲ ಅಂತಲ್ಲ. ಎಕ್ಸಾಕ್ಟ್ಲಿ. ನೀನು ಅಂದರೆ ಒಂದು ಜನಸಾಮಾನ್ಯ. ಗೊತ್ತಾಯ್ತು. ಈಗ ಶುಭಾಂಶು ಶುಕ್ಲ ಸ್ಪೇಸ್ಗೆ ಹೋಗಿದ್ದಾರೆ,
ಸೊ ನಾವು ಹೋಗಿಲ್ಲ, ಸೊ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಥವಾ ಬೇರೆ ಈಗೂ ದೇಶಕ್ಕೆ ಕೆಲವು ಧರ್ಮದವರು ಇದು ಚಂದ್ರನ ಮೇಲೆ ಇದು ಲ್ಯಾಂಡ್ ಆಗಲೇ ಇಲ್ಲ ಅಂತ ನಂಬೋ ಸಿದ್ಧಾಂತನೂ ಹೋಗ್ತಾರೆ. ಹೌದು, ಹಾಗೆ ಅದೆಲ್ಲ ಗ್ರಾಫಿಕ್ಸ್ ಅಂತಾರೆ. ಕರೆಕ್ಟ್. ಸೊ ಹಾಗೆ ನಾವು ಸಾವು ಮತ್ತು ಅದರ ನಂತರದ ಸಾಧ್ಯತೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇದರ ಮೇಲೆ 1000 ಪುಸ್ತಕ ಇದೆ. ಓಕೆ. ಸ್ವಾಮಿ ವಿವೇಕಾನಂದ ಬಂದಿದ್ದಾರೆ, ರೇಮಂಡ್ ಮೋದಿ ಅವರು ಬರೆದಿದ್ದಾರೆ. ಆಮೇಲೆ ಒಂದು ಪುಸ್ತಕ ನಮ್ಮ ವೀಕ್ಷಕರಿಗೆ ಸಜೆಸ್ಟ್ ಮಾಡೋದಾದರೆ ಯಾವುದು? ಲೈಫ್ ಆಫ್ಟರ್ ಲೈಫು, ಲೈಫ್ ಆಫ್ಟರ್ ಡೆತ್, ಲೈಫ್ ಬಿಟ್ವೀನ್ ಲೈಫು, LBL ಅಂತಾರೆ. ಸೊ ಇದೆಲ್ಲ ಪುಸ್ತಕಗಳು ಇದೆ. ನಿಯರ್ ಡೆತ್ ಎಕ್ಸ್ಪೀರಿಯನ್ಸಸ್ ಅನ್ನೋದು ಅದರ ಮೇಲೆ ಪುಸ್ತಕ ಇದೆ. ತಾವು ದೇಹ ಬಿಟ್ಟು ಹೋದ ಮೇಲೆ ಸ್ವಲ್ಪ ದಿವಸ ಇದ್ದು ಮತ್ತೆ ದೇಹಕ್ಕೆ ಬಂದು ಅಲ್ಲಿ ಏನು ನಡೀತು ಅಂತ ಬರ್ಕೊಂಡವರು ಇದ್ದಾರೆ. ಓಕೆ. ಪುನೀತಿ, ಎಲ್ಲ ಪುಸ್ತಕಗಳ ಗುರೂಜಿ ಏನು ಹೇಳಿದ್ರು ಅದನ್ನೆಲ್ಲ ಲಿಂಕನ್ನು ನಮ್ಮ ಟ್ಯಾಗ್ ಮಾಡಿ ಸ್ಕ್ರೀನ್ ಮೇಲೆ, ಸೊ ದಟ್ ಆಸಕ್ತರು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ದಯವಿಟ್ಟು ಕೊಂಡು ಓದಿ, ಸೊ ದಟ್ ನಿಮಗೆ ಇನ್ನೂ ಒಂದು ಹಂತದ ಒಂದು ತಿಳುವಳಿಕೆ, ನಾಲೆಡ್ಜ್ ಸಿಗುತ್ತೆ ಅಂತ ನಾನು. ದೀಪಕ್ ಚೋಪ್ರಾದ್ ಬೆಸ್ಟ್. ದೀಪಕ್ ಚೋಪ್ರಾ ಅವ್ರದ್ದು ಲೈಫ್ ಆಫ್ಟರ್ ಲೈಫ್. ಓಕೆ. ದೀಪಕ್ ಚೋಪ್ರಾ ಅವ್ರ ಲೈಫ್ ಆಫ್ಟರ್ ಲೈಫ್ ಕೂಡ ಗಮನಿಸಿ. ಇನ್ನು ಸಾವನ್ನು ನಾವು ಸಾವಿನ ನಂತರದ ಬಗ್ಗೆ ಮಾತಾಡಿದ್ವಿ. ಈಗ ಇನ್ನೂ ಒಂದು ಇದ್ರ ಬಗ್ಗೆ ನಾವು ಚಿಕ್ಕದಾಗಿ ಮಾತಾಡಿದ್ವಿ. ಸಾವು ಅನ್ನೋದು ಪೂರ್ವ ನಿಶ್ಚಯನ ಅಥವಾ ಪೂರ್ವ ನಿಶ್ಚಯ ಅನ್ನೋದಾದ್ರೆ ಯಾವುದ್ರ ಮೇಲೆ, ಯಾವ ಬ್ರಿಕ್ಸ್ ಅಂತಾರೆ. ಸಾವನ್ನ ಬ್ರಿಕ್ಸ್ ಅಂತಾರೆ. ಬ್ರಿಕ್ಸ್ ರಾಷ್ಟ್ರನೂ ಇದೆ, ಬ್ರಿಕ್ಸ್ ಕಂಟ್ರೀಸ್ ಅಂತಾರೆ. ಬ್ರಿಕ್ಸ್ ಅಂತಂದ್ರೆ ಒಂದು ಬ್ರಿಕ್ ಆದ್ಮೇಲೆ ಇನ್ನೊಂದು ಬ್ರಿಕ್, ಆ ಥರ ಇಟ್ಟಿಗೆಗಳು, ಪಾವಟಿಕೆಗಳು. ಅಂದರೆ ಹೆಂಗೆ ಇದು ಬೇಸ್ಡ್ ಆನ್ ಪಾಸ್ಟ್ ಕರ್ಮ ಡಿಸ್ಚಾರ್ಜ್ ಆ್ಯಂಡ್ ಪ್ರೆಸೆಂಟ್ ಅಕ್ಯುಮುಲೇಷನ್ ಬ್ರಿಕ್ಸ್ ಫಾರ್ಮ್ ಆಗುತ್ತೆ ಆಯಸ್ಸು. ಅರ್ಥ ಆಗ್ತದೆ? ಗ್ಯಾಪ್ಸ್ ಅಂತೀವಿ ಡೆತ್ತನ್ನು. ಓಕೆ. ಲೈಫನ್ನು ಬ್ರಿಕ್ಸ್ ಅಂತೀವಿ, ಪ್ರಪಾತಗಳನ್ನು ಗ್ಯಾಪ್ಸ್ ಅಂತ ಹೇಳ್ತೀವಿ. ಎಲ್ಲಿ ಅದು ಪ್ರಪಾತ ಇರ್ತದೆ ಅಲ್ಲಿ ಕಾರು ಬ್ರಿಡ್ಜ್ ಇಲ್ಲ ಅಂತಂದರೆ ಅದು ಪ್ರಪಾತಕ್ಕೆ ಬೀಳುತ್ತಲ್ಲ, ದಟ್ ಇಸ್ ಕಾಲ್ಡ್ ಡೆತ್. ಸೊ ನಮ್ಮ ಥೆರಪಿಯಲ್ಲಿ ಏನು ಮಾಡ್ತೀವಿ ನಾವು, ಅಲ್ಲಿ ಒಂದು ಬ್ರಿಡ್ಜ್ ಮಾಡ್ತೇವೆ. ಓಕೆ. ಆ ಪ್ರಪಾತ ಫಸ್ಟ್ ಐಡೆಂಟಿಫೈ ಮಾಡಿರ್ತಾನೆ ಅವನು. ಓಕೆ, ಇಲ್ಲಿ ನಾನು ಬೀಳ್ತಾ ಇದ್ದೀನಿ ಅಂತ ಅಲ್ಲಿ ಒಂದು ಬ್ರಿಡ್ಜ್ ಮಾಡ್ತೀವಿ. ಸೊ ಯಾವಾಗ ಕಾನ್ಷಿಯಸ್ನೆಸ್ಸು ಆ ಇದು ಏನು ಆ ಕಂದಕನ ದಾಟ್ತದೋ ಅದು ಕಂಟಕ ದಾಟ್ದ ಹಾಗೆ ಅಪಮೃತ್ಯು ಅವನಿಗೆ ಹೀಲ್ ಆಗುತ್ತೆ. ಓಕೆ. ಅದನ್ನು ಈ ಥೆರಪಿ ಮೂಲಕ ಯು ಕ್ಯಾನ್ ಸ್ಟ್ರೆಚ್ ಯುವರ್ ಲಾಂಗಿವಿಟಿ, ಯು ಕ್ಯಾನ್ ಡಿಕ್ರೀಸ್. ನಿನಗೆ ಅವಶ್ಯಕತೆ ಇಲ್ಲಪ್ಪ, ಅದನ್ನು ನೀನು ಕಡಿಮೆ ಮಾಡ್ಕೋಬೋದು, ವಿತ್ಡ್ರಾ ಮಾಡ್ಕೋಬೋದು. ಅಂದರೆ ಲೈಫನ್ನು ಕಡಿಮೆ ಮಾಡ್ಕೋಬೋದು. ಓಕೆ. ಎಲ್ಲ ವಿದ್ಯೆಗಳು ಯೋಗ ವಿದ್ಯೆಯಲ್ಲೇ ಇದೆ. ಇದೇನೇನು ನಾನೇನು ಹುಟ್ಟಾಕಿದ್ದಲ್ಲ ಅಥವಾ ಯಾರೋ ಇತ್ತೀಚೆಗೆ ಹುಟ್ಟಾಕಿದ್ದಲ್ಲ, ಅನಾದಿ ಕಾಲದ ಶಾಸ್ತ್ರ. ಇಚ್ಛಾಮರಣೆಗಳು ಅಂತ ಕೇಳಿದ್ದೀನಿ. ಹಾಂ, ಅಂದರೆ ಇಚ್ಛೆ ಪಟ್ಟ ಭೀಷ್ಮ ಅವನು ಅವತ್ತೇ ಬಾಣ ಬಿಟ್ಟಾಗೆ ಸಾಯಬೇಕಾಗಿತ್ತು. ಈ ಪ್ರೊಲಾಂಗ್ಡ್ ಫಾರ್ 6 months ಯಾವುದೋ ಒಂದು ಉತ್ತರಾಯಣ ಕಾಲಕ್ಕೆ, and that is possible ಅಂತೂ ಅದೇ ಒಂದು ಉದಾಹರಣೆ ಸಿಗ್ತಲ್ಲ ನಮಗೆ. ಎಷ್ಟೋ ಜನ ತನ್ನ ದೂರ ದೇಶದಲ್ಲಿರ್ತಕ್ಕಂಥ ಮಗ ಬರಬೇಕು ಅಂತ ಜೀವ ಇಟ್ಕೊಂಡಿರ್ತಾರೆ, ಮಗ ಬಂದಿದ್ದ ತಕ್ಷಣ ಜೀವ ಬಿಡ್ತಾರಲ್ಲ. ಅಂದರೆ ಅವನು ಯಾವಾಗಲೂ ಹೋಗಬೇಕಾಗಿತ್ತು, ಅವನು ಹೆಂಗೆ ಹಿಡಿದಿಟ್ಕೊಂಡ ಅನ್ನೋದು ಒಂದು ಪ್ರಶ್ನೆ ಅಲ್ವಾ? ಓಕೆ, ವೆರಿ ನೈಸ್. ಇದು ಈ ಲೈಫನ್ನು ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳಿದ್ರಲ್ಲ, ಲೈಫನ್ನು ಕಡಿಮೆ ಯಾಕೆ ಮಾಡ್ಕೋತಾರೆ? ಯಾರಾದರೂ ಬಂದ ಉದ್ದೇಶ. ಈ ಶಂಕರಾಚಾರ್ಯರು 32ನೇ ವರ್ಷಕ್ಕೆ ತೀರ್ಕೊಳ್ಳುವ ಏನೂ ಸಾಧ್ಯತೆಗಳಿಲ್ಲ. ಈ ವಾಸ್ ವೆರಿ ಹೆಲ್ದಿಯೆಸ್ಟ್ ಪರ್ಸನ್. ಹಾಗೆ ಸ್ವಾಮಿ ವಿವೇಕಾನಂದರು 39ಕ್ಕೆ ತೀರ್ಕೊಳ್ತಕ್ಕಂಥ ಒಂದು ಆರೋಗ್ಯ ಕೆಡುತ್ತಲ್ವ ಅವ್ರಿಗೆ. ಈ ಡೈಟ್ ಡ್ಯೂ ಟು ಏನು ಶುಗರ್. ಇನ್ನು ಸಾವನ್ನು ಮುಂದೂಡೋದ್ರ ಬಗ್ಗೆ ತಾವು ಹೇಳಿದ್ರಿ, ನೀವು ಬ್ರಿಡ್ಜ್ ಕಟ್ತೀವಿ ಅಂತ ಹೇಳಿದ್ರಲ್ಲ ನೀವು, ಅಂದರೆ ಇದು ಯೋಗದ ಮೂಲಕ ಸಾಧ್ಯ ಅನ್ನೋ ಮಾತನ್ನು ಹೇಳ್ತಾ ಇದ್ದೀರಾ ನೀವು. ನೋಡಿ, ಆರ್ಟ್ ಆಫ್ ಡೈಯಿಂಗ್ ಅಂತ ನಾನು ಕ್ಲಾಸ್ ಮಾಡ್ತೇನೆ. ಆರ್ಟ್ ಆಫ್ ಡೈಯಿಂಗ್ ಮೇಲೆ ವೀಕ್ಷಕರು ಗೂಗಲ್ ಮಾಡಿದ್ರೆ ಪುಸ್ತಕನೂ ಸಿಗುತ್ತೆ. ಓಕೆ. ಲೋಬ್ಸಾಂಗ್ ರಾಂಪ ಅಂತ ಒಬ್ಬ ಬರೆದಿದ್ದಾನೆ. ಅಂದರೆ ಮರಣವನ್ನು ಎಷ್ಟು ಈಸಿಯಾಗಿ ಅದನ್ನು ನೋಡಿ, ಇಚ್ಛಾ ಮರಣಗಳಾಗೋದು ಹೇಗೆ ಅಂತ ಬರೀತಾನೆ ಅವನು. ಆ್ಯಂಡ್ ಇಟ್ಸ್ ವೆರಿ ಈಸಿ ಟು ಪ್ರಾಕ್ಟೀಸ್. ಓಕೆ. ದೇಹ ಮತ್ತು ಮನಸ್ಸಿನ ಸಂಘರ್ಷವೇ ನೋವು ಅಷ್ಟೇ. ಆ ಸಂಘರ್ಷವೇ ಇಲ್ಲಪ್ಪ, ಐ ಸಬ್ಮಿಟ್, ಐ ಅಡ್ಮಿಟ್, ಐ ಅಕ್ಸೆಪ್ಟ್ ಅಂತ ಅಂದ್ಕೊಂಬಿಟ್ರೆ ಸಂಘರ್ಷ ಇರೋದಿಲ್ಲ, ಫ್ರಿಕ್ಷನ್ ಇರೋದಿಲ್ಲ. ಎಲ್ಲಿ ಫ್ರಿಕ್ಷನ್ಗೆ ಅವಕಾಶ ಇರೋದಿಲ್ವೋ ಅಲ್ಲಿ ಪೇಯ್ನ್ ಇರೋದಿಲ್ಲ. ಅವಾಗದು ಪೇಯ್ನ್ಲೆಸ್ ಡೆತ್ ಆಗುತ್ತೆ. ನೀನು ಅಕ್ಸೆಪ್ಟ್ ಮಾಡಿದೀಯ ಅದನ್ನು. ಕೆಲವು ನೋಡಿ, ಈವನ್ ಕೆಲವು ಸೂಸೈಡ್ ಬಾಂಬರ್ಸ್, they know they are going to die, yes, but they will be very happy because they admit ಅಥವಾ they have been brainwashed. Yes, ಎರಡು ಪಾಸಿಬಲ್ ಇದೆಯಲ್ಲ. ಹೌದು. ಹಾಗೆ ನಿನಗೆ ನೀನೇ ಬ್ರೈನ್ ವಾಶ್ ಮಾಡ್ಕೋ, ಸಾವು ಅನ್ನೋದು ನಿಶ್ಚಿತ, ಐ ಆಮ್ ರೆಡಿ ವೆನ್ ಇಟ್ ಕಮ್ಸ್ ಅಂತ ಅಡ್ಮಿಟ್ ಮಾಡಿಕೊಂಡ್ರೆ ಆ ಫ್ರಿಕ್ಷನ್ ಇರೋದಿಲ್ಲ, ಸಂಘರ್ಷ ಇರೋದಿಲ್ಲ, ದೇಹ ಮತ್ತು ಮನಸ್ಸಿಗೆ ಸಂಘರ್ಷ ಇರೋದಿಲ್ಲ. ಈಸ್ ಎ ಗ್ರೇಸ್ಫುಲಿ ಪೀಸ್ಫುಲ್ ಆಗಿ ಅದು
ಹೋಗ್ತದೆ. ಎಸ್, ಬಟ್ ಈ ಥರದೊಂದು ಭಾಗ್ಯ ನೀವೇನು ಹೇಳಿದ್ರಿ ಭಾಳಷ್ಟು ಜನರಿಗೆ ಸಿಗುತ್ತೆ. ಬಟ್ ಕೆಲವೊಬ್ರು ದುರದೃಷ್ಟವಂತರಿರ್ತಾರೆ. ಉದಾಹರಣೆಗೆ ಆಕ್ಸಿಡೆಂಟಲ್ಲಿ ಸಾಯ್ತಾರೆ. ಮೊನ್ನೆ ಫ್ಲೈಟಲ್ಲಿ ಎಷ್ಟು ಜನ ತೀರ್ಕೊಂಡ್ರು. ಸತ್ರಲ್ಲ. ಇವರು ಯಾಕೆ ಇವ್ರಿಗೆ ಈ ಥರ ಸಾವು ಬಂತು? ಕಲೆಕ್ಟಿವ್ ಕಾರ್ಮಿಕ್ ಡೆತ್ ಅಂತಾರೆ ಅದಕ್ಕೆ. ಇದು ಅವ್ರ 4ನೇದು 5ನೇ ಎಪಿಸೋಡ್ ಇರ್ತದೆ. ಈ ಹಿಂದೆಯೂ ಯಾವುದೋ ದುರಂತದಲ್ಲಿ ಅಷ್ಟು ಜನ ಒಂದೇ ಒಂದು ಉದ್ದೇಶದಲ್ಲಿ ಸತ್ತರು, ಭೂಕಂಪದಲ್ಲೋ ಅಗ್ನಿ ಪ್ರಮಾದದಲ್ಲೋ. ಸೊ ದಟ್ ಈಸ್ ಕಾಲ್ಡ್ ಕಲೆಕ್ಟಿವ್ ಕಾರ್ಮಿಕ್ ಡೆತ್. ಅದು ಗುಂಪು ಸಾವು ಅಂತಾರೆ. ಸುನಾಮೇಲೆ 5,000 ಜನ ಸತ್ತರಲ್ಲ, ಅದು ಅಟ್ ಎ ಟೈಮ್ ಒಂದೇ ರೀಸನಿಂದ ಸಾಯೋದಿದೆಯಲ್ಲ, ದಟ್ ಈಸ್ ಕಾಲ್ಡ್ ಕಲೆಕ್ಟಿವ್ ಕಾರ್ಮಿಕ್ ಡೆತ್. ಇದೆಲ್ಲ ತಿಳ್ಕೊಬೇಕಾದ್ರೆ ಪ್ರತಿಯೊಬ್ಬನು 3 ಲಾ ಓದ್ಕೋಬೇಕಾಗತ್ತೆ. ಮ್ಯಾನ್ ಮೇಡ್ ಲಾ, ನೇಚರ್ ಮೇಡ್ ಲಾ, ಸುಪ್ರೀಂ ಲಾ ಅಂತ 3 ಇದೆ. ನಾವು ಬದುಕ್ತಿರೋದೇ ಮ್ಯಾನ್ ಮೇಡ್ ಲಾನಲ್ಲಿ. ಇದು ಯಾರು ಮಾಡ್ಕೊಂಡಿರೋದು? ಸರಿ ತಪ್ಪು ಅಂತ ನಾವು ಮಾಡ್ಕೊಂಡಿರ್ತಕ್ಕಂಥ. ನೇಚರಿಗೆ ನೀನು ಮಾಡ್ಕೊಂಡಿರೋ ಸರಿಯೂ ಅಲ್ಲ ತಪ್ಪು ಅಲ್ಲ. ಅದಿಷ್ಟ ಒಂದು ತುಫಾನ್ ಬರ್ತದೆ, ಧ್ವಂಸ ಮಾಡಾಗ್ತದೆ, ಹೌದಲ್ಲ? ನೀನು ಬದುಕನ್ನ ಆದರೆ ಇಷ್ಟ ಅದು ನಿನ್ನಿಷ್ಟ ಅಂತೇನಿಲ್ಲ. ನಿನಗಿಂತ ದೊಡ್ಡದು ಒಂದು ಇದೆ, ನೇಚರ್ ಇಷ್ಟ. ಅದು ಕಾಳ್ಗಿಚ್ಚು ಬಿದ್ದು 1000 ಜನ ಸತ್ತೋಗ್ಬೋದು ಅಮೇರಿಕಾದಲ್ಲಿ. ಈಗ ಅಲ್ಲಿ ಪ್ರಳಯ ಆಗಿ ಎಷ್ಟೋ ಜನ ಸತ್ತೋಗಿದ್ದಾರೆ. ಅದು ಅದೃಷ್ಟ. ಆದರೆ ಅಂತಿಮವಾಗಿ ಇನ್ನೊಬ್ಬ ಇದ್ದಾನಲ್ಲ, ಸುಪ್ರೀಂ, ಅದು ಅವನಿಷ್ಟ ಅಂತ. ಸೊ ಹಾಗಾಗಿ 3 ಲಾ ನಾವು ಅರ್ಥ ಮಾಡಿಕೊಂಡ್ರೆ ಆ 3ನೇ ಲಾನಲ್ಲಿ ಎಲ್ಲಕ್ಕೂ ಆನ್ಸರ್ ಇದೆ. ನಿನ್ಗೆ ಏನು ಪ್ರಶ್ನೆ ಹುಟ್ಟುತ್ತೆ ಮನಸ್ಸಲ್ಲಿ, ದೇವ ಜನ್ಮ, ಸಾವು, ನಂತರ ಸಾವಿನ ನಂತರ, ಅದೆಲ್ಲಕ್ಕೂ ಇಟ್ ಈಸ್ ದೇರ್ ಆನ್ಸರ್. ಎಲ್ಲವೂ ಅಲ್ಲಿಂದನೇ ಬಂದಿದ್ದು. ಏನಿದೆ ಸುಪ್ರೀಂ ಲಾ ಅಂದರೆ? ಎಲ್ಲಿ ನಾವು ತಿಳ್ಕೊಳ್ಬೇಕಂದ್ರೆ ಹೆಂಗೆ ತಿಳ್ಕೊಳ್ಬೇಕು? ಅದೊಂದು ತಪಸ್ಸು. ಓಕೆ. ಸ್ವಾಧ್ಯಾಯ. ಓಕೆ. ಯಾವುದೊಂದು ಬುಕ್ ಅಂತ ಇಲ್ಲ ಅದಕ್ಕೆ? ಬುಕ್ ಇಲ್ಲ. ಬುಕ್ಕಲ್ಲಿ ಇರೋದೆಲ್ಲ ನಾವು ಪಡ್ಕೊಂಡಿರೋದು ಎಲ್ಲ ಸುಳ್ಳೆ. ಅದು ಈ ದೊಡ್ಡ ದೊಡ್ಡ ಸುಳ್ಳುಗಳಲ್ಲಿ ಬರ್ತಕ್ಕಂಥವೇ ಈ ಧರ್ಮಗಳು, ದೇವರುಗಳು. ನಮ್ಮ ದೇವ್ರು ದೊಡ್ಡವನು, ದೇವ್ರ ಹೆಸರಲ್ಲಿ ನಾವೆಲ್ಲ ಸಾಯ್ತಾ ಇದ್ದೀವಿ. ದೇವ್ರು ಸಾಯಿಸೋವನ ಬದುಕಿಸೋವನ? ಧರ್ಮದ ಹೆಸರಲ್ಲಿ ಸಾಯ್ತಾ ಇದ್ದೀವಿ. ಇನ್ ದ ನೇಮ್ ಆಫ್ ಗಾಡ್, ಇನ್ ದ ನೇಮ್ ಆಫ್ ರಿಲಿಜನ್. ನನ್ನ ಧರ್ಮ ದೊಡ್ಡದು. ಹಾಗಾದರೆ ಈ ಧರ್ಮಗಳೇ ಕ್ಯಾನ್ಸರ್ ಆಗಿದೆ ಮನುಷ್ಯ ಕುಲಕ್ಕೆ. ಎಲ್ಲ ವಾರಸು ನಡೀತಿರೋದು ಧರ್ಮಗಳ ಆಧಾರಿತವಾಗಿ, ದೇವರ ಆಧಾರಿತವಾಗಿ. ಯಾಕೆ ಅಂತಾರೆ? ದೇವರು ಧರ್ಮ ಕೆಟ್ಟದಲ್ಲ, ನೀನು ಹಂಗೆ ಅನ್ಕೊಂಡು ನೀನು ಮಾಡ್ಕೊಂಡಿದ್ದೀಯಲ್ಲ ಮ್ಯಾನ್ ಮೇಡ್ಲ, ಅಲ್ಲಿ ತಪ್ಪು ಬರ್ತದೆ. ಹಾಗೆ ನಾವು ಎವಲ್ಯೂಟ್ ಆಗೇ ಇಲ್ಲ ಇನ್ನೊಂದು ಲೆವೆಲ್ಗೆ. ಪ್ರಾಣಿಗಳಿಗೆ ನೇಚರಲ್ಲಿದ್ದಾವೆ, ಅವಕ್ಕೆ ಆದಂಥ ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಮುಸ್ಲಿಂ ಧರ್ಮ ಅಂತ ಇದೆಯಾ? ಇಲ್ಲ ತಾನೆ. ಪ್ರಾಕೃತಿಕ ಧರ್ಮ. ಸೊ ಹಾಗಾಗಿ ಮಾನುಷ, ಪ್ರಾಕೃತಿಕ, ದೈವ ಅಂತ 3 ಇದೆ. ಇದು ಯಾವನಿಗೆ ಅರ್ಥ ಆಗುತ್ತೋ ಈ ಲೀಲೆಯೆಲ್ಲ ಅರ್ಥ ಆಗ್ತದೆ. ಇಲ್ಲಂತಂದರೆ ನೀವು ಹೇಳೋದೆಲ್ಲ ಅವರಿಗೆ ತಪ್ಪಾಗಿ ಕಾಣ್ತದೆ. ವೆರಿ ಟ್ರೂ. ಸೊ ಕೊನೆಯದಾಗಿ ಸಾವನ್ನು ಮುಂದೂಡೋದ್ರ ಬಗ್ಗೆ ನೀವು ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳಿದ್ರಿ ನೀವು. ಅಂದರೆ ಫಸ್ಟ್ ಆಫ್ ಆಲ್ ನನಗೆ ಪ್ರಶ್ನೆ ಬರೋದು, ಸಾವನ್ನು ತಿಳ್ಕೊಳ್ಬೇಕು ಅನ್ನೋದಕ್ಕೊಂದು ಪ್ರಶ್ನೆ ನನಗೆ ಒಂದು ಅನುಮಾನ ಕಾಡುತ್ತೆ. ಅಂದರೆ ನಾಳೆ ನನಗೆ ಏನು ಅನ್ನೋದು ಗೊತ್ತಿಲ್ಲ ಏನಿದೆಯಲ್ಲ, ನನಗೆ ಗೊತ್ತಿಲ್ಲದೆ ಇರುವಿಕೆ ಇದೆಯಲ್ಲ, ಅದೇ ನನ್ನ ಪ್ರಕಾರ ಭಾಳ ಒಳ್ಳೆಯದು. ಅದು ಬ್ಲಿಸ್ ಅಲ್ವಾ? ಅದು ಬ್ಲಿಸ್ ಅದು. ಎಸ್. ಆದರೆ ಇಲ್ಲಿ ಯಾಕೆ ಬರ್ತದೆ ಅಂತಂದರೆ, ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ ಮಕ್ಕಳು ಕರ್ಕೊಂಡು, ಇವನ ಜಾತಕದಲ್ಲಿ ಅಪಮೃತ್ಯು ಇದೆಯಂತೆ ಗುರುಗಳೇ, ಸ್ಕೂಲ್ ಬಿಟ್ಬಿಟ್ಟಿದ್ದಾನೆ, ಸ್ಕೂಲ್ಗೆ ಹೋಗ್ತಾ ಇಲ್ಲ, ಕಾಲ ಮೇಲೆ ಕಾಲು ಹಾಕ್ಕೊಂಡು TV ನೋಡಿಕೊಂಡು ಊಟ ಮಾಡ್ಕೊಂಡಿರ್ತಾನೆ. ಯಾಕೋ ಅಂತ ಕೇಳಿದ್ರೆ, ಜಾತಕದಲ್ಲಿ ಬರ್ದಿದೆಯಲ್ಲ ನಾನು ಸತ್ತೋಗ್ತೀನಿ ಅಂತ. ಮತ್ತೆ ಯಾಕೆ ಓದ್ಬೇಕು ನಾನು? ಯಾವ ಪುರುಷಾರ್ಥಕ್ಕೆ ಓದಬೇಕು ಅಂತ ಕೇಳ್ತಾನೆ. ನಮ್ಗೆ ಆನ್ಸರ್ ಇಲ್ಲ. ಆವಾಗ ನಾನು ಇದನ್ನು ಮಾಡ್ತೇನೆ. ಓಕೆ. ಅವನಿಗೆ ಸಾವು ಇದೆಯಲ್ಲ ಅಂತ ಅವನಿಗೆ ವಿಡಿಯೋ ತೋರಿಸ್ಬಿಟ್ರೆ, ಅವನ ಕ್ಲಾರಿಟಿ ಬಂದರೆ ಅವನು ಮತ್ತೆ ಕಾಲೇಜ್ಗೆ ಹೋಗ್ತಾನೆ. ಅದನ್ನು ಎಷ್ಟೋ ಮಾಡಿದ್ದೀನಿ ನಾನು. ಇಲ್ಲಿ ನಾನು ಮಾಡ್ತಕ್ಕಂಥ ಈ ಪ್ರಯೋಗ ಅವನಿಗೆ ಉಪಯೋಗ ಆಯಿತೋ ಅಥವಾ ಅನಾನುಕೂಲ ಆಯಿತು ಆ ತಂದೆ ತಾಯಿಗಳಿಗೆ? ಉಪಯೋಗ ಆಯಿತು. ಆದರೆ ಈ ಜಾತಕದಲ್ಲಿ ಸಾವು ಇದೆ ಅಂತ ನಿರ್ಧಾರ ಮಾಡೋದಿದೆಯಲ್ಲ, ಅಂದರೆ ಅವನಿಗೆ ಹೇಳೋದಿದೆಯಲ್ಲ, ಅದು ಕೂಡ ತಪ್ಪೇ ಅಲ್ವಾ? ಅದು ತಪ್ಪೇ. ಆದರೆ ಜಾತಕ ಹೇಳೋರು ಕೆಲವು ಸಾರಿ ಅದನ್ನು ಮಾಡ್ತಾರೆ. ಯಾಕೆ ಅಂತ ನಂಗೆ ಗೊತ್ತಿಲ್ಲ, ಅಥವಾ ಅವ್ರಿಗೆ ಗೊತ್ತಾಗುತ್ತೇನೋ, ನನಗೆ ಗೊತ್ತಿಲ್ಲ. ನಾನು ಅದನ್ನು ಪ್ರಶ್ನೆ ಮಾಡೋದಿಲ್ಲ. ಆದರೆ ನನ್ನ ಸೈನ್ಸ್ ಏನು ಅಂತಂದರೆ, ನೀನೇ ನೋಡು, ನೀನು ನೋಡಿ ಸತ್ಯ, ನಾನು ನೋಡಿದ್ದು ನಿಮ್ಗೆ ಸತ್ಯನಾ? ನೀವು ನೋಡಿದ ನಿಮ್ಗೆ ಸತ್ಯ. ಎಕ್ಸಾಕ್ಟ್ಲಿ. ನೀವು ನೋಡಿದ ನನಗೂ ಸತ್ಯ ಅಲ್ಲ. ಹೌದು. ನಾನು ನೋಡೋವರೆಗೂ. ಕರೆಕ್ಟ್. ಹಾಗೆ ನಾನು ಹೇಳಿಕೊಡುವ ವಿಜ್ಞಾನ ಇದೆಯಲ್ಲ, ನೀನು ನೋಡು, ನೀನು ಮಾಡು, ನೀನು ಅನುಭವಿಸು, ಅದನ್ನು ಮಾತ್ರ ನಂಬು, ಈ ಸಿದ್ಧಾಂತ. ಎಕ್ಸಾಕ್ಟ್ಲಿ. ಹೌ ಇಸ್ ದಟ್? ಕರೆಕ್ಟ್. ವಾಟ್ ಈಸ್ ರಾಂಗ್? ನೀನೇನು ನೋಡಿದ್ಯೋ ಅದನ್ನೇ ನೀನು ನಂಬು. ಉಳಿದಂತೆ ನಾವು 99% ಯೂಶುವಲಿ ಬೇರೆಯವರು ಹೇಳಿದ್ದನ್ನು ನಂಬ್ಕೊಂಡು ಜೀವನ ಮಾಡ್ತಿರ್ತೀವಿ. ಅಲ್ವೇ? ಹೌದು. ಹಾಂ,
ಯಾರೋ ಹೇಳಿದ್ರು. ಹಾಂ, ಇನ್ನು ಕೊನೆ ಪ್ರಶ್ನೆ ಅಂದರೆ, ಈಗ ನೀವು ಜಾತಕ ಅಂತ ಹೇಳಿದ್ರಿ ಅಥವಾ ವಾಟ್ ಎವರ್ ಏನು ಬೇರೆ ಏನಿರಬಹುದು, ಒಬ್ಬ ವ್ಯಕ್ತಿಯ ಸಾವು ಈ ಥರ ಅಂತ ನಿರ್ಧಾರ ಆಗಿದೆ ಅಂತಂದ ಮೇಲೆ ಓಕೆ, ಅದನ್ನು ಇಂಟರ್ಫಿಯರ್ ಮಾಡೋದಿದೆಯಲ್ಲ ಮನುಷ್ಯ. ಓಕೆ, ಅಂದರೆ ಒಂಥರ ಪ್ರಕೃತಿಯ ಯಾವುದೋ ಒಂದು ನಿಯಮದ ಜೊತೆಗೆ ಇಂಟರ್ಫಿಯರ್ ಮಾಡ್ದಂಗೆ ಆಗಲ್ವಾ ಅದು? ಇಲ್ಲ, ಲಾನಲ್ಲಿ ಹೇಗೆ ಲೂಪ್ ಓದಿಸಿದೆಯೋ ಆ ಪ್ರಕೃತಿನೇ ನನಗೆ ಕೊಟ್ಟಿರ್ತಕ್ಕಂಥದ್ದು. ಆ ಆಲೋಚನೆ ಯಾರು ಕೊಟ್ಟರು ನನಗೆ? ಅದು ನಂದಲ್ವಲ್ಲ. ಹೆಂಗೆ ಬಂತು? ಹೌ ಐ ಗಾಟ್ ದಿ ಐಡಿಯಾ ಟು ಹೆಲ್ಪ್ ಹಿಮ್. ಟೆಕ್ನಾಲಜಿ ನನಗೆ ಯಾರು ಕೊಟ್ಟರು? ಅದೇ ಕೊಟ್ಟಿರಬೇಕು ಟು ಸೇವ್ ಹಿಮ್. ಅದಕ್ಕೇನೋ ಒಂದು ಪರ್ಪಸ್ ಇರಬೇಕು. ಫ್ಲೈಟಲ್ಲಿ ಎಲ್ಲರೂ ಸತ್ತರು ಕೂಡ ಒಬ್ಬ ಅನಾಯಾಸವಾಗಿ ಬದುಕಿ ನಡ್ಕೊಂಡು ಈಚೆ ಬನ್ನಲ್ಲ. ಇದು ಇನ್ ದ ಹಿಸ್ಟ್ರಿ ಆಫ್ ಫ್ಲೈಟ್ ಟ್ರ್ಯಾಜಿಡಿ ಆಗೇ ಇಲ್ಲ. ನಾನು MH370 ಲೈವ್ ಮಾಡಿದ್ದೆ, ಮಲೇಷಿಯನ್ ಏರ್ ಫ್ಲೈಟ್. ಅದು ಏನು ನಡೀತು ಅವತ್ತು ಅಂತ ನಾನು ಲೈವ್ ಮಾಡಿ ಹೇಳಿದೆ. ಅದೇ ಆಯಿತು. ಇವತ್ತಿಗೂ ಅದ್ರ ಡೆಬ್ರೀಸ್ ಕೂಡ ಪತ್ತೆ ಆಗಲಿಲ್ಲ ಇಷ್ಟು ವರ್ಷ ಆದರೂ ಕೂಡ. ಸೊ ಇದು ಕೂಡ ಫ್ಲೈಟ್ ಹಿಸ್ಟ್ರಿನಲ್ಲೇ ಅದು ನಡೆದಿಲ್ಲ. ಮಿಸ್ಟ್ರಿ ಇವತ್ತು ಕೂಡ ಪತ್ತೆ ಆಯಿತಾ ಮಲೇಷಿಯನ್ ಫ್ಲೈಟು? ಏನಾಯಿತು? ನೀವೇನು ಹೇಳಿದ್ರಿ ಅದ್ರ ಬಗ್ಗೆ? ಅದೇ ಅದು ನಾನು ಆ ಲೈವಲ್ಲೇ ಹೇಳಿದ್ದು, ರೆಕಾರ್ಡೆಡು ಅಲ್ಲ ಅದು. ಆ ಟ್ರಾನ್ಸ್ಟೇಟಲ್ಲಿ ಇವ್ರು ನೋಡಿದ್ದು. ಓಕೆ, ಇವ್ರನ್ನ ಫ್ಲೈಟಿಗೆ ಒಳಗಡೆ ಕಳಿಸ್ದೆ. ಆ ಯಾತ್ರಿಕರು ಅಲ್ಲಿ ಏನು ನಡೀತದೆ ಅಂತ ನೋಡಿಸ್ಕೊಂಡು ಬಂದೆ. ಓಕೆ, ಟೈಮ್ ಟ್ರಾವೆಲ್ ಮಾಡಿಸಿದೆ ನಾನು. ಓಕೆ, ಅದು ಅವರೆಲ್ಲ ಹೇಳಿದ್ರು ಅಲ್ಲಿ ಏನು ನಡೀತು. ಒಬ್ಬ ಹೈಜಾಕರ್ ಒಳಗಡೆ ಹೋದ, ಅವನು ಹ್ಯಾಂಡ್ ಓವರ್ ಮಾಡ್ಕೊಂಡ ಫ್ಲೈಟ್ನ. ಓಕೆ, ದೊಡ್ಡ ಕಿರ್ಚಾಟ ಕೇಳಿಸ್ತು. ಓಕೆ, ಅವನೇನು ಮಾಡ್ದ, ಅವ್ನ ಫ್ಲೈಟು ರೆಡರ್ ಆಫ್ ಮಾಡ್ದ. ಆಮೇಲೆ ಫ್ಲೈಟನ್ನು 90 ಡಿಗ್ರಿ ಮೇಲಕ್ಕೆ ತಗೊಂಡೋದ. ಓಕೆ, ಎಷ್ಟು ಹೋಗುತ್ತೆ ಅದು? ಜಾಸ್ತಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಮತ್ತೆ ಅಗೈನ್ 90 ಡಿಗ್ರಿ ಕೆಳಗಡೆ ತೊಗೊಂಬಂದ. 90 ಡಿಗ್ರಿ ಓಕೆ, ಸಮುದ್ರದ ಆಳಕ್ಕೆ ಹೋಯಿತು. ಅಲ್ಲಿ 2 ಹೋಲ್ ಆಯಿತು. ನೀರು ಒಳಗಡೆ ಫಿಲ್ ಆಯಿತು. ಅಲ್ಲೆಲ್ಲ ಸತ್ತರು, ಜಲಸಮಾಧಿ ಆದರು. ಅಲ್ಲಿಗೆ ಎಂಡ್ ಆಯಿತು. ಇವತ್ತು ಅದು ಒಂದು ಚಾನಲಲ್ಲಿ ಲೈವ್ ಇದೆ. ಅದು ಯಾರಾದರೂ ನೋಡ್ಬೋದು. ಮಲೇಷಿಯನ್ ಫ್ಲೈಟ್ ಮಿಸ್ಟ್ರಿ ರಾಮಚಂದ್ರ ಗುರೂಜಿ ಅಂತ ಗೂಗಲ್ ಮಾಡಿದ್ರೆ ಬರ್ತದೆ. ಓಕೆ, ಇದಕ್ಕೆ ಸೈನ್ಸ್ ಏನಾದರೂ ಆಧಾರ ಸಿಗುತ್ತಾ? ಏನು ಇದಕ್ಕೆ ಈ ಒಂದು ನೀವೇನು ಪ್ರತಿಪಾದನೆ ಮಾಡಿದ್ರಿ, ಸೈಂಟಿಫಿಕ್ ಆಗಿ ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೋದಾ? ಇದನ್ನು ವೆರಿಫೈ ಮಾಡ್ಬೋದಾ? ಮಾಡ್ಬೋದು. ಟೆಲಿಪತಿ ಅನ್ನೋದೊಂದು ಇದೆಯಲ್ಲ, ಅದು ಸೈನ್ಸ್. ಅದು ಈ ಡೆಬ್ರಿಸ್ ಒಂದಲ್ಲ ಒಂದು ಕಾಲಕ್ಕೆ ಸಿಗುತ್ತೆ ನಿಮ್ಮ ಪ್ರಕಾರ? ಇಲ್ಲ, ಅಲ್ಲ, ಅದು ಸಮುದ್ರ ಒಳಗಡೆ ಇದ್ರೆ ಸಿಗಬೇಕು. ಇಂತಿಷ್ಟು ಪ್ರೆಷರ್ ಒಳಗಡೆ ಹೋದಂಥ ವಸ್ತು ಮೇಲೆ ಬರಲಿಕ್ಕಾಗಲ್ಲ ಅಂತ ಇದೆ. ಹಾಗಾಗಿರೋದು. ಸಮುದ್ರ ಎಷ್ಟು ಆಳ ಇದೆ? 30,000 ಅಡಿ, ಕೆಲವು ಕಡೆ 40,000 ಅಡಿ ಇರೋದು ಇದೆಯಲ್ಲ. ಅಷ್ಟು ಆಳಕ್ಕೆ ಹೋದಂಥ ವಸ್ತುಗಳು ಈಗ ನೋಡಿ, ಟೈಟಾನಿಕ್ ಕೂಡ ಟ್ರಾಜಿಡಿ ಆಯ್ತಲ್ಲ, ಬರಲಿಲ್ಲ. ಏನು ಮೇಲೆ ಬಂತ? ಬರಲಿಲ್ಲ. ಏನು ಬೋಟ್ಗಳಲ್ಲಿ ಹೋದರೂ ಅವ್ರು ಮಾತ್ರ ಬದುಕೊಂಡ್ರು. ಎಕ್ಸಾಕ್ಟ್ಲಿ. ಸೊ ಈ ಒಂದು ಸಾವಿನ ಕುರಿತಾದ ಈ ಚರ್ಚೆ ಭಾಳಷ್ಟು ವಿಚಾರಗಳನ್ನ ತಿಳಿಸ್ತು. ಆದರೆ ಇದನ್ನು ಕಲಿಯೋದು ಅಥವಾ ಇದನ್ನು ನೀವು ನಿಮ್ಮ ವರ್ಕ್ಶಾಪಲ್ಲಿ ಇದನ್ನು ಏನು ಕಲಿಸ್ತೀರಾ? ಅಂದರೆ ಸಾವನ್ನು ಮುಂದೂಡೋದು, ಸಾವನ್ನು ಗೆಲ್ಲೋದು, ಇದನ್ನು ಕಲಿಸ್ತೀರಾ ಅಥವಾ ಹೇಗೆ? ಇದನ್ನು ಹೇಗೆ ಇನ್ಕ್ಲೂಡ್ ಮಾಡ್ತೀರಾ ನೀವು? ಅದನ್ನು ನಿಮಗೆ ಇನ್ನೊಬ್ಬರಿಗೆ ಮಾಡಿಫಿಕೇಷನ್ ಮಾಡೋಕ್ಕೆ ಸಾಧ್ಯ ಆದರೆ ಎಡಿಟ್ ಇಟ್ ಅಂತ ನಾನು ಟೆಕ್ನಾಲಜಿ ಹೇಳ್ಕೊಡ್ತಾ ಇದ್ದೀನಿ. ಯಾರಾದರೂ ಆ ಥರ ನಿಮ್ಮ ಹತ್ತಿರ ಬಂದರೆ, ಯಾರೋ ಹೇಳಿದ್ದಾರೆ ನಮ್ಮ ಮಗುಗೆ ಅಪಮೃತ್ಯು ಇದೆ ಅಂತಂದರೆ, ಅವನು ಕಾಣುತ್ತಾ ತೋರಿಸಿ, ಒಂದೊಮ್ಮೆ ಅವನು ನೋಡಿದಾಗ ಏನು ಕಾಣ್ತು ಅನ್ನೋದು ಸತ್ಯ. ಒಂದೊಮ್ಮೆ ಅವ್ರು ಹೇಳಿದ್ದಕ್ಕೂ ಇದಕ್ಕೆ ಮ್ಯಾಚ್ ಆಯಿತು ಅಂದರೆ ಅಲ್ಲಿ ಒಂದು ಬ್ರಿಡ್ಜ್ ಹಾಕೋದನ್ನು ಹೇಳ್ಕೊಡ್ತೀನಿ ನಾನು. ಸೊ ನಮ್ಮ ಸೈನ್ಸಲ್ಲಿರ್ತಕ್ಕಂಥ ಒಂದು ಪಾಸಿಬಿಲಿಟಿ ಹೇಳ್ಕೊಡ್ತೀನಿ. ಸೊ ಇದು ಸಾವಿನ ಕುರಿತಾದ ಮಾತುಕತೆ. ಸೊ ಭಾಳ ಒಳ್ಳೆ ಮಾತು, ಒಂದು ತುಂಬ ಚೆನ್ನಾಗಿರೋ ಮಾತಿನ ಮೂಲಕ ಇದನ್ನು ಶುರು ಮಾಡಿದರು. ಅಂದರೆ ಸಾಧಕರಿಗೆ ಸಾವೇ ಒಂದು ಸಂಭ್ರಮ ಅನ್ನೋ ಮಾತನ್ನು ಹೇಳಿದ್ರಿ ನೀವು. ಅದರಷ್ಟು ಬ್ಯೂಟಿಫುಲ್ ಮಾತು ಬೇರೆ ಯಾವುದಿಲ್ಲ ಅನಿಸುತ್ತೆ. ಅಂದರೆ ಲೈಫಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಮಾಡಿದರೆ, ಖುಷಿಯಿಂದ ಬದುಕಿದರೆ, ಸಾವು ಅನ್ನೋದು ಇನ್ನೊಂದು ಹೈಯರ್ ಎಕ್ಸಿಸ್ಟೆನ್ಸ್ಗೆ ಒಂದು ಮೆಟ್ಟಿಲು ಅಂತ ನಮಗೆ ಅನಿಸಿದರೆ, ಆದರೆ ಅದು ಹಾಗಾದರೆ ಸಾವನ್ನು ನಾವು ತುಂಬ ಪ್ರೀತಿಯಿಂದ ನಾವು ಸ್ವೀಕರಿಸ್ತೀವಿ. ಸೊ ಅದು ಭಾಳ ಬ್ಯೂಟಿಫುಲ್ ಆಗಿರೋ ಮಾತು. ಬಟ್ ಅದು ಕೆಲವ್ರಿಗೆ ಸಿಗಲ್ಲ, ಅಥವಾ ಭಾಳಷ್ಟು ಜನರಿಗೆ ಸಿಗದೇ ಇರ್ಬೋದು. ಕೆಲವ್ರಿಗೆ ಅಪಮೃತ್ಯು ಇರ್ಬೋದು, ಕೆಲವ್ರಿಗೆ ಈ ಥರದ್ದು ಸಾವು ಸಂಭ್ರಮ ಆಗ್ಬೋದು. ಬಟ್ ಉಳಿದವ್ರಿಗೆ ಅದು ಏನನ್ನೋದೇ ಗೊತ್ತಿಲ್ಲ, ಬರೀ ಭಯದಲ್ಲೇ ಜೀವನ ಮಾಡ್ತೀವಿ. ಸೊ ಅದನ್ನು ತಿಳ್ಕೊಳ್ಳುವ ಪ್ರಯತ್ನವಾಗಿ ಈ ಒಂದಷ್ಟು ವಿಚಾರಗಳನ್ನ ಮಾತಾಡಿದೆ. ಈ ಕುರಿತ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಸ್ವಾಗತ ಇದೆ. ನಾನು ಹೇಳಿದ್ದು ಅಂದರೆ ಸತ್ಯ ಅಂತಲ್ಲ, ಗುರುಗಳು ಹೇಳಿದ್ದು ನಿಮಗೆ ಸತ್ಯ ಅಲ್ಲ ಅನಿಸಿದ್ರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕರೆಕ್ಟಾಗಿ ಗುರುಗಳನ್ನ ಹೇಳ್ತಾರೆ, ಖಂಡಿತ ನಾವು ಪ್ರಶ್ನಿಸಬೇಕು. ಸೊ ಹೀಗಾಗಿ ಇದು ಒಂದು ಚರ್ಚೆ ಅಷ್ಟೇ, ಬಿಟ್ಟರೆ
ಇದು ಹೀಗೆ ಅಂತ ನಾನಂತೂ ಹೇಳ್ತಾ ಇಲ್ಲ, ಬಟ್ ಅವ್ರು ಹೇಳ್ತಾ ಇದ್ದಾರೆ ಬಿಕಾಸ್ ಆಫ್ ಅವ್ರ ಎಕ್ಸ್ಪೀರಿಯೆನ್ಸು, ಅವ್ರ ನಾಲೆಜಿಂದ. ನಿಮಗೆ ಅದರ ವಿರುದ್ಧವಾದಗಳಿದ್ದರೆ ದಯವಿಟ್ಟು ಅದನ್ನು ತಿಳಿಸ್ಬೋದು ಖಂಡಿತ ಅಂತ ಹೇಳ್ತಾ, ಆದರೆ ಅದ್ರ ಜೊತೆಗೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇದನ್ನು ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇರೋರು ದಯವಿಟ್ಟು ಸೆಪ್ಟೆಂಬರ್ 5ರ ವರ್ಕ್ಶಾಪ್ಗೆ ಹೋಗ್ಬೋದು. ಅದು ನಿಮ್ಮ ಬದುಕನ್ನು ಅಥವಾ ಬೇರೆಯವ್ರ ಬದುಕಿನ ಒಳಿತಿಗಾಗಿ ನೀವು ಕಲಿಯುವಂಥ ಆಸಕ್ತಿ ಇದ್ದರೆ ದಯವಿಟ್ಟು ಅದನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಡಾಕ್ಟರ್ ರಾಮಚಂದ್ರ ಗುರೂಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸೊ ಸ್ನೇಹಿತರೆ, ಈ ಒಂದು ನಾವು ಬದುಕಿನ ಬಗ್ಗೆ ಯಾವಾಗಲೂ ಮಾತಾಡ್ತಿರ್ತೀವಿ, ಬಟ್ ಸಾವಿನ ಬಗ್ಗೆ ಇವತ್ತು ಮಾತಾಡಿದ್ವಿ. ಯಾಕೆಂದರೆ ಸಾವು ಕೂಡ ಬದುಕಿನ ಒಂದು ಅವಿಭಾಜ್ಯ ಅಂಗ. ಎಲ್ಲರೂ ಕೂಡ ಆ ದಿಕ್ಕಿಗೆ ನಾವು ಪ್ರಯಾಣ ಮಾಡ್ತಿರ್ತೀವಿ ನಮ್ಗೆ ಗೊತ್ತಿಲ್ಲದಂಗೆ. ಸೊ ನಿಮಗೆ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಪ್ರಶ್ನೆಗಳಿಗೆ, ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರ್ಬೋದು ಅಥವಾ ಕೆಲವು ಇನ್ನೊಂದಷ್ಟು ಪ್ರಶ್ನೆಗಳು ನಿಮ್ಗೆ ಹುಟ್ಟಿರ್ಬೋದು. ಸೊ ಆ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶೆಕ್ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.